ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಕೇಸರಿ ಬಾತ್. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ. ಈ ಸೀಸನ್ನಲ್ಲಿ ಮಾಡ್ಕೊಳ್ಳೇಬೇಕಾದಂಥ ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಥರ ಕರಗೋಗಬೇಕು ಮಾವಿನ ಹಣ್ಣಿನ ಕೇಸರಿ ಬಾತ್ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮಾವಿನ ಹಣ್ಣನ್ನು, ಸ್ವೀಟಾಗಿರೋ ಮಾವಿನ ಹಣ್ಣಿನ ಒಂದು ಗ್ಲಾಸಿನಷ್ಟು ಇಲ್ಲಿ ಪಲ್ಪನ್ನೆಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿ, ನೀರನ್ನೇನು ಸೇರ್ಸೋಕ್ಕೆ ಹೋಗಬೇಡಿ. ನೀರನ್ನು ಸೇರಿಸ್ದೇ ಈ ಥರ ನೈಸಾಗಿ ಪ್ಯೂರಿ ಮಾಡ್ಕೋಬೇಕು. ಸೊ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನಾನು. ಸೊ ಅದನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಒಂದು 2 ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಹಾಕಿಬಿಟ್ಟು ಇದನ್ನು ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಬೇಕಿದ್ದರೆ ಎಣ್ಣೆ ಬೇಡ ಅನ್ನೋರು ತುಪ್ಪ ಅಷ್ಟೇನೂ ಹಾಕ್ಕೊಂಡು ಮಾಡ್ಕೋಬೋದು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1 ಗ್ಲಾಸ್ನಷ್ಟು ಬಾಂಬೆ ರವಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಮೆಜರ್ಮೆಂಟು ಗ್ಲಾಸ್ ತೊಗೊಂಡು 1 ಗ್ಲಾಸ್ನಷ್ಟು ಎಲ್ಲನೂ ಮೆಜರ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅದಕ್ಕೇ ನಾನು ಇಲ್ಲಿ 2 ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮಾವಿನ ಹಣ್ಣನ್ನು ತುಂಬ ಸ್ವೀಟಾಗಿರುವಂಥ ಆರೆಂಜ್ ಕಲರ್ ಬರುವಂಥ ಮಾವಿನ ಹಣ್ಣನ್ನು ತೊಗೊಳ್ಳಿ, ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ. ಸೊ ರವೆ ಈ ಥರ ಘಮ ಬರೋ ಥರ ಹುಡ್ಕೋಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸ್ವಲ್ಪ ವೈಟ್ ಆಗುತ್ತೆ ರವೆ, ಆವಾಗ ಗೊತ್ತಾಗುತ್ತೆ. ಇಷ್ಟಾದರೆ ಸಾಕು. ಇವಾಗ ನಾನು ಅದಕ್ಕೆ 2.5 ಕಪ್ನಷ್ಟು ಬಾಯ್ಲಿಂಗ್ ವಾಟರ್ ಹಾಕ್ತಾಯಿದ್ದೀನಿ. ಕುದಿಯುತ್ತಿರೋ ನೀರನ್ನು ಹಾಕಿದರೆ ಇದು ತುಂಬ ಚೆನ್ನಾಗಿ ಬೆಂದು ಬಿಡುತ್ತೆ ಬೇಗನೆ. 1 ಗ್ಲಾಸ್ನಷ್ಟು ರವೆಗೆ ನೀವು 2.5 ಗ್ಲಾಸ್ನಷ್ಟು ಕುದಿಯುತ್ತಿರೋ ನೀರು ಹಾಕಿದರೆ ಸಾಕು. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡಿದಾಗ. ಸೊ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ರವೆ ಹೇಗೆ ಬೆಂದಿದೆ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಾತ್ರೆ ತಳ ಸಹಿತ ಬಿಡ್ತಾ ಇದೆ. ರವೆ ಮತ್ತು ನೀರನ್ನು ಹಾಕಿ ಬೇಯಿಸಿದಾಗ ನೋಡಿ ಈ ಥರ ತಳ ಬಿಡ್ತಾ ಇರುತ್ತೆ. ಸೊ ಆವಾಗ ರವೆ ಬೆಂದಿದೆ ಅಂತ ಅರ್ಥ. ಈಗ ಪರ್ಫೆಕ್ಟಾಗಿ ರವೆ ಎಲ್ಲ ಕುಕ್ ಆಗಿದೆ. ಇವಾಗ ಅದಕ್ಕೆ 3/4 ಗ್ಲಾಸ್ನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ನಷ್ಟು ರವೆಗೆ ನಾನಿಲ್ಲಿ 3/4 ಕಪ್ಪು ಸಕ್ಕರೆ ಯೂಸ್ ಮಾಡಿದ್ದೀನಿ. ನಿಮಗೆ ಇನ್ನೂ ಸಿಹಿ ಜಾಸ್ತಿ ಬೇಕಂದರೆ 1 ಗ್ಲಾಸನ್ನು ಹಾಕೋಬೋದು. ಏನಕ್ಕಂತಂದರೆ ಇನ್ನೂ ಸ್ವೀಟ್ ಆಗುತ್ತೆ ಇದು. ನಾನು ಮಾವಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಲ್ವ, ಮಾವಿನ ಹಣ್ಣು ಸ್ವೀಟ್ ಆಗಿರೋದ್ರಿಂದ ಇದು ಸ್ವೀಟ್ ಪರ್ಫೆಕ್ಟ್ ಆಗಿರುತ್ತೆ 3/4 ಹಾಕ್ಕೊಂಡಾಗ. ಇಲ್ಲಿ ನಾವು ಇನ್ನೂ ಸ್ವೀಟು ಎನ್ಹ್ಯಾನ್ಸ್ ಮಾಡಲಿಕ್ಕೋಸ್ಕರ ಒಂದು ಪಿಂಚ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಹಾಕ್ಕೊಳ್ಳೋದ್ರಿಂದ ಒಂದು ಚಿಟಿಕೆ ಅಷ್ಟು ಮಾವಿನ ಹಣ್ಣಿನ ಕೇಸರಿ ಬಾತು ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಇವಾಗ ನಾವೇನು ಮತ್ತೆ ತುಪ್ಪ ಮತ್ತು ಆಯಿಲ್ ಬಿಸಿ ಮಾಡಿ ಇಟ್ಟಿದ್ವಲ್ಲ, ಅದನ್ನೇ ಮತ್ತೆ ಒಂದು 2 ಸ್ಪೂನ್ ಹಾಕ್ಕೊಂಡು ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೇ ಥರ ತುಪ್ಪ ಮತ್ತು ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ನಾನು ಮತ್ತೊಂದು ಟೀ ಸ್ಪೂನು ಮತ್ತು ತುಪ್ಪದ ಮಿಕ್ಸರ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲ ಟ್ರೈ ಮಾಡಿದ್ನ, ತುಂಬಾ ಸಖತ್ತಾಗಿರುತ್ತೆ. ಇವಾಗ ನಾವೇನು ಮ್ಯಾಂಗೋ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ನಾವು 1 ಗ್ಲಾಸ್ ರವೆಯನ್ನು ತೊಗೊಂಡಿದ್ದೀವಲ್ಲ, 1 ಗ್ಲಾಸ್ನಷ್ಟು ಪ್ಯೂರಿ ತೊಗೋಬೇಕಾಗತ್ತೆ. ಪರ್ಫೆಕ್ಟ್ ಮೆಜರ್ಮೆಂಟು ಹೇಳ್ಕೊಡ್ತಾ ಇದ್ದೀನಿ, ಎಲ್ಲಿನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋ ನೋಡಬೇಕಾದ್ರೆ. ಸೊ ಇದನ್ನು ಪ್ಯೂರಿ ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಮಲ್ಲಿಕಾ ಮ್ಯಾಂಗೋನ ಯೂಸ್ ಮಾಡಿದ್ದೀನಿ, ತುಂಬ ಸ್ವೀಟ್ ಆಗಿರುತ್ತೆ, ಹಾಗೆ ಕಲರು ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಆಯಿಲ್ ಮಿಕ್ಸರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ನೀವು ಇಲ್ಲಿ ಆಯಿಲ್ ಆಲ್ರೆಡಿ ರಿಲೀಸ್ ಆಗ್ತಾ ಇದೆ. ಇವಾಗ ನಾನು ಮತ್ತೊಂದು ಟೀ ಸ್ಪೂನಷ್ಟು ತುಪ್ಪ ಮತ್ತು ಆಯಿಲ್ ಮಿಕ್ಸರ್ ಹಾಕಿಬಿಟ್ಟು ಇದನ್ನು ಲಿಡ್ ಮುಚ್ಚಿಬಿಟ್ಟು 2 ರಿಂದ 3 ನಿಮಿಷ ಕುಕ್ ಮಾಡ್ಕೊಳ್ತೀನಿ. ಸೊ ಇವಾಗ 2 ರಿಂದ 3 ನಿಮಿಷ ಆಗಿದೆ. ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲ ಆಯಿಲು ತುಪ್ಪ ಹೇಗೆ ರಿಲೀಸ್ ಆಗಿದೆ ಅಂತೇಳ್ಬಿಟ್ಟು. ನಾನಿವಾಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಫ್ಲೇಮ್ನ. ಈ ಥರ ಆಯಿಲೆಲ್ಲ ರಿಲೀಸ್ ಆಗಿರಬೇಕು.
ತಳ ಎಲ್ಲ ಬಿಟ್ಕೊಂಡು ಬರ್ತಾ ಇರುತ್ತೆ. ಆಮೇಲೆ ಸ್ಪೂನ್ಗೆ ಸ್ವಲ್ಪನೂ ಕೇಸರಿ ಬಾತ್ ಹತ್ತಲ್ಲ, ಆವಾಗ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಇವಾಗ ಒಂದು ಪ್ಲೇಟಿಗೆ ಬಾಯಲ್ಲಿಟ್ಟರೆ ಕರಗೋಗುವಂಥ ಮಾವಿನ ಹಣ್ಣಿನ ಕೇಸರಿ ಬಾತ್ನ ಸರ್ವ್ ಮಾಡೋಣ. ಸೊ ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಮಾವಿನ ಹಣ್ಣಿನ ಕೇಸರಿ ಬಾತ್ ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್.